ನಮಸ್ಕಾರ. ನಮ್ಮ ದೇಹವು ಕೇವಲ ಮಾಂಸಗಳಿಂದ ಮಾಡಲ್ಪಟ್ಟಿಲ್ಲ, ಅದು ಹಿಂದೆ ಒಂದು ಅದ್ಭುತವಾದ ವ್ಯವಸ್ಥೆ ಇರುತ್ತೆ. ಇದನ್ನು ನಾವು ಚಕ್ರಗಳು ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಚಕ್ರ ಅಂದರೆ ಚಲಿಸುವ ಚಕ್ರ ಅಂತ ಅರ್ಥ. ನಮ್ಮ ಬೆನ್ನು ಮೂಳೆ ಉದ್ದಕ್ಕೂ 7 ಮುಖ್ಯ ಶಕ್ತಿ ಇರುತ್ತೆ, ಕೇಂದ್ರಗಳಿರುತ್ತೆ. ಈ ಚಕ್ರಗಳು ಸಮತೋಲನದಲ್ಲಿದ್ದಾಗ ಮಾತ್ರ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಆರೋಗ್ಯವಾಗಿರ್ತೀವಿ. ಆ 7 ಚಕ್ರಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ 7 ಚಕ್ರಗಳ ಪರಿಚಯ. ಮೊದಲನೇ ಚಕ್ರ ಮಾನವನ ದೇಹದ ಒಂದೊಂದು ಚಕ್ರಗಳು ಒಂದು ಲೈಟ್ ಫಾರ್ಮಲ್ಲಿರುತ್ತೆ. ಒಂದು ಮೂಲಾಧಾರ ಚಕ್ರ, ರೂಟ್ ಚಕ್ರ ಅಂತ ಕರಿತೀವಿ. ಇದು ಬೆನ್ನು ಮೂಳೆಯ ಕೆಳಭಾಗ. ಅಂದರೆ ಇದು ಕೆಂಪು ಕಲರಲ್ಲಿ ಇರುತ್ತೆ, ಕೆಂಪು ಕಲರ್ ಫಾರ್ಮೇಷನ್ಸ್ ಕೊಡುತ್ತೆ. ಇದು ನಮ್ಮ ಸುರಕ್ಷತೆ ಮತ್ತು ಸ್ಥಿರತೆ, ಅಂದರೆ ಫಿನಾನ್ಷಿಯಲಿ ಕೂಡ ಇದು ಸ್ಥಿರತೆಯನ್ನು ನೀಡುತ್ತೆ. ಸೊ ಇದರಲ್ಲಿ ಟಿಪ್ ಏನಿರುತ್ತೆ ಅಂದರೆ ಭೂಮಿ ಮೇಲೆ ಬರಿಕಾಲಲ್ಲಿ ನಡ್ಕೊಂಡು ಹೋಗ್ತಿರಬೇಕು ಮತ್ತು ಲಂ ಅನ್ನೋ ಪತ್ರನ ಪಠನ ಮಾಡಬೇಕು. ಇನ್ನು ಸ್ವಾದಿಷ್ಠಾನ ಅಂದರೆ ಒಕ್ಕಳಿನ ಸ್ವಲ್ಪ ಕೆಳಗೆ ಕಿತ್ತಳೆ ಕಲರ್, ಆರೆಂಜ್ ಕಲರ್, ಸೃಜನಶೀಲತೆ ಮತ್ತು ಭಾವನೆಗಳ ನಿಯಂತ್ರಣ. ಈಲಿಂಗ್ ಟಿಪ್ ಹೇಗಿರುತ್ತೆ ಅಂದರೆ ಸಾಕಷ್ಟು ನೀರು ಕುಡಿಯೋದು ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು. ಮಣಿಪುರ ಚಕ್ರ ಹೊಟ್ಟೆಯ ಮೇಲ್ಭಾಗ ಹಳದಿ ಕಲರಲ್ಲಿರುತ್ತೆ. ಆತ್ಮವಿಶ್ವಾಸ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ. ಇದು ಕೂಡ ಸೂರ್ಯನ ಬೆಳಕಿನಲ್ಲಿ ಸಮಯದಲ್ಲಿ ಕಳೆಯುವುದು ಮತ್ತು ಆರೆಂಜ್ ಕಲರ್ ಫುಡ್, ಆ ಬಣ್ಣದ ಆಹಾರ ಸೇವನೆ ಮಾಡುವುದು. ಅನಾಹತ ಚಕ್ರ, ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ಎದೆಯ ಮಧ್ಯಭಾಗ, ಅದು ಗ್ರೀನ್ ಕಲರ್ ಫಾರ್ಮೇಷನಲ್ಲಿರುತ್ತೆ. ಪ್ರೀತಿ ಮತ್ತು ಕ್ಷಮೆ ಮತ್ತು ಕರುಣೆ, ಇದಕ್ಕೆ ಪ್ರಾಣಾಯಾಮ ಮತ್ತು ಕೃತಜ್ಞತೆ ಭಾವ ಹೊಂದಿರುವುದು ವಿಶುದ್ಧ ಚಕ್ರ. ನೆಕ್ಸ್ಟ್ ಥ್ರೋಟ್ ಚಕ್ರ, ಕಂಠ ಅಥವಾ ಗಂಟಲು, ನೀಲಿ ಕಲರ್ ಇರುತ್ತೆ. ಸಂವಹನ ಮತ್ತು ಸತ್ಯವನ್ನು ಮಾತಾಡೋದು. ಇದು ಕೂಡ ಹಾಡುವುದು, ಮಂತ್ರ ಪಠನ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿನ ಕೊಡೋಕ್ಕೆ ಶುರು ಮಾಡ್ತಾರೆ. ಆಗ್ನೇಯ ಚಕ್ರ ಅಂದರೆ ಥರ್ಡ್ ಐ ಚಕ್ರ, ಹುಬ್ಬುಗಳ ಮಧ್ಯ, ಅಂದರೆ ಗಾಢ ನೀಲಿ ಕಲರಲ್ಲಿ ಇರುತ್ತೆ. ಇದು ಅಂತಹ ಪ್ರಜ್ಞೆ, ಇಂಟ್ಯೂಷನ್ ಮತ್ತು ಏಕಾಗ್ರತೆಯನ್ನು ಸೂಚಿಸೋಕ್ಕೆ ಶುರು ಮಾಡುತ್ತೆ. ಧ್ಯಾನ ಮಾಡೋದು, ಅದಕ್ಕೆ ಮೆಡಿಟೇಷನ್ನೇ ಒಂದು ಮೆಡಿಸನ್ ಇದ್ದಾಗೆ ನಿಮಗೆ. ಸಹಸ್ರಾರ ಚಕ್ರ ಅಂದರೆ ಕ್ರೌನ್ ಚಕ್ರ, ತಲೆಯ ಮೇಲ್ಭಾಗ, ನೇರಳೆ ಮತ್ತು ಬಿಳಿ ಕಲರ್, ಅಂದರೆ ವೈಟ್ ಕಲರಲ್ಲಿ ಫಾರ್ಮೇಷನ್ ಅಥವಾ ಹೀಲಿಂಗ್ ಲೈಟ್ ಕೂಡ ವೈಟ್ ಕಲರಲ್ಲಿ ಇರುತ್ತೆ. ಆಧ್ಯಾತ್ಮಿಕ ಸಂಪರ್ಕ ಮತ್ತು ಜ್ಞಾನನ ಇದು ಮಾಡೋದು. ಇದು ಜಾಸ್ತಿ ಆದಷ್ಟು ಮೌನವಾಗಿರುವುದು ಮತ್ತು ವಿಶ್ವದ ಶಕ್ತಿಯೊಂದಿಗೆ ಕನೆಕ್ಟ್ ಆಗುವುದು. ಈ ಥರ ಸರಳ ವಿಧಾನಗಳಲ್ಲಿ ನೀವು ಮಾಡ್ಕೊಂಡು ಹೋಗೋದ್ರಿಂದ, ಹೀಲಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಮತ್ತು ಇದ್ರ ಜೊತೆಗೆ ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗೋಕ್ಕೆ ಶುರು ಮಾಡುತ್ತೆ.